ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾಡ ಕಚೇರಿ ಆನ್ಲೈನ್ ಅಪ್ಲಿಕೇಶನ್ಗಳಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದಾರೆ. ಆ ಒಂದು ಬದಲಾವಣೆಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಒಂದು ದಿನನಿತ್ಯ ಒಂದು ನಾಡ ಕಚೇರಿಯಲ್ಲಿ ಕ್ಯಾಶ್ ಇನ್ಕಮ್ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಗೊತ್ತಿರುತ್ತೆ ಏನಿದೆ ಅಂತ ಪ್ರೆಸೆಂಟಾಗಿ. ಇವಾಗ ಏನು ಮಾಡಿದ್ದಾರೆ ಚೇಂಜಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಬದಲಾವಣೆ ಮಾಡಿ ನಮಗೆ ಅನುಕೂಲವನ್ನು ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗಿದೆ ಒಂದು ನಾಡ ಕಚೇರಿ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇ ಬದಲಾವಣೆ ಬಂದು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಆಧಾರ್ KYCಗೆ ಹೋಗ್ತಾ ಇತ್ತು. ಆಧಾರ್ KYCಯಲ್ಲಿ ಮೊದಲಿಗೆ ಅವರ ಒಂದು ಹೆಸರು ಹಾಕಬೇಕಾಗಿತ್ತು. ನಾವು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಎಕ್ಸಾಕ್ಟಾಗಿ ನಾವು ಹೆಸರನ್ನು ಹಾಕಿ ನಾವು ಆಧಾರ್ ಕಾರ್ಡ್ ನಂಬರ್ ಹಾಕಿ ನಾವು ಪ್ರೊಸೀಡನ್ನು ಮಾಡ್ತಾ ಇದ್ದೀವಿ. ಅದು ಆಟೋಮೆಟಿಕ್ಕಾಗಿ ಹೆಸರನ್ನು ತೊಗೊತಾ ಇತ್ತು ಅವರ ಹೆಸರು. ಇವಾಗ ಅದನ್ನು ಸ್ವಲ್ಪ ಚೇಂಜನ್ನು ಮಾಡಿದ್ದಾರೆ. ಕೇವಲ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ನಾವು ಅರ್ಜಿದಾರರ ಒಂದು ಕಾಸ್ಟ್ ಇನ್ಕಮು 371 ವಂಶಾವಳಿ ಇನ್ನಿತರ ಒಂದು ಕೃಷಿಗೆ ಸಂಬಂಧಪಟ್ಟ ಸರ್ಟಿಫಿಕೇಟ್ ಆಗ್ತಾ ಇದ್ದಾಗ ಕೇವಲ ಇವಾಗ ಆಧಾರ್ ಕಾರ್ಡ್ ನಂಬರ್ ಮಾತ್ರ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನಿಮಗೆ OTP ಬರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಬರ್ತಾ ಇದೆ. ಮುಂಚೆ OTP ಬರ್ತಾ ಇದ್ದಿಲ್ಲ, ಸ್ಟಾರ್ಟಿಂಗಲ್ಲೇ ಬರ್ತಾ ಇದ್ದಿಲ್ಲ. ಲಾಸ್ಟಲ್ಲಿ ಈ ಸೈನಲ್ಲಿ ಆಗೋ ಟೈಮಲ್ಲಿ OTP ಬರ್ತಾ ಇತ್ತು. ಇವಾಗ ಸ್ಟಾರ್ಟಿಂಗಲ್ಲೇ OTPಯನ್ನು ಬರ್ತಾ ಇದೆ. ಆ ಒಂದು OTP ಹಾಕಿ ನೀವು ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಹೆಸರು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನು ಹೆಸರು ಇರುತ್ತಲ್ಲ ಅದೇ ಒಂದು ಹೆಸರನ್ನು ನಿಮಗೆ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನಲ್ಲಿ ಬರುತ್ತೆ. ಮುಂಚೆ ಕೇವಲ ಹೆಸರು ಮಾತ್ರ ಆಟೋಮೆಟಿಕ್ಕಾಗಿ ಬರ್ತಾ ಇತ್ತು. ಇವಾಗ ಏನು ಮಾಡ್ತಾ ಇದೆಯಪ್ಪ ಅಂದರೆ ಹೆಸರಿನ ಜೊತೆಗೆ ಅಡ್ರೆಸ್ ಕೂಡ ಬರ್ತಾ ಇದೆ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಆ ಒಂದು ಅಡ್ರೆಸ್ಸು ಸಂಪೂರ್ಣವಾಗಿ ಎಕ್ಸಾಕ್ಟ್ ಹೆಂಗಿದೆ ಹಂಗೆ ಇದರಲ್ಲಿ ಬರ್ತಾ ಇದೆ. ಮುಂಚೆ ನಾವು ಇದನ್ನು ಟೈಪ್ ಮಾಡಬೇಕಾಗಿತ್ತು. ಅಡ್ರೆಸ್ ಕಾಲಮಲ್ಲಿ ನಾವು ಬಂದು ಇದನ್ನು ಟೈಪ್ ಮಾಡಬೇಕು. ಆ ಒಂದು ಟೈಪಿಂಗ್ ಸಮಯವನ್ನು ನಮಗೆ ಉಳಿಸಿಕೊಡುತ್ತೆ, ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಪಿನ್ ಕೋಡ್ ಕೂಡ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಮಾಡಿಕೊಂಡಿದೆ. ಹೆಸರು, ಅಡ್ರೆಸ್ಸು ಮತ್ತು ಪಿನ್ ಕೋಡ್ ಇವಿಷ್ಟು ಆಟೋಮೆಟಿಕ್ಕಾಗಿ ಆಧಾರ್ ಬೇಸ್ಡ್ ಆಗಿ ಏನಿದೆ ಡಾಟಾ ಆ ಒಂದು ಡಾಟಾ ಇಲ್ಲಿ ಬಂದುಬಿಡುತ್ತೆ. ಜಸ್ಟ್ ಇವಾಗ ನಾವು ಅಪ್ಲಿಕೇಶನ್ ಓಪನ್ ಆದಾಗ ಮೊಬೈಲ್ ನಂಬರ್ ಹಾಕಿ OTP ತೊಗೊಂಡು ಇಮೇಲ್ ಹಾಕಿ ಇಮೇಲಿಗೆ ಒಂದು OTP ತೊಗೊಂಡು ನಾವು ಪ್ರೊಸೀಡನ್ನು ಮಾಡಬೇಕಾಗುತ್ತೆ. ಇದೊಂದು ಚೇಂಜನ್ನು ಮಾಡಿದ್ದಾರೆ. ಮೊದಲಿಗೆ OTP ಬರುತ್ತೆ, ಸೆಕೆಂಡ್ ನಿಮಗೆ ಅಡ್ರೆಸ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇದು ನಿಮಗೆ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಹೆಸರು ಹಾಕೋದು ಅವಶ್ಯಕತೆ ಇಲ್ಲ. ಕೆಲವು ಸಲ ಹೆಸರನ್ನು ಎಂಟ್ರಿ ಮಾಡಬೇಕಾಗಿತ್ತು, ಹೆಸರು ಹಾಕೋ ಅವಶ್ಯಕತೆಯೇ ಇಲ್ಲ. ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಮತ್ತೆ ಏನು ಬದಲಾವಣೆ ಆಗಿದೆಪ್ಪ ಅಂದರೆ ಕೊನೆಯಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಅದಕ್ಕೆ ಮುಂಚಿತವಾಗಿ ಒಂದು ಫೋಟೋ ಕೇಳುತ್ತಲ್ಲ ಅರ್ಜಿದಾರರ ಫೋಟೋ, ಅದು ಕೂಡ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ಒಂದು ಫೋಟೋ ಇದೆ ಅದೇ ಒಂದು ಫೋಟೋನ ಆಟೋಮೆಟಿಕ್ಕಾಗಿ ಅದು ಕ್ಯಾಪ್ಚರ್ ಮಾಡಿಕೊಳ್ತಾ ಇದೆ. ಮುಂಚೆ ನಾವು ಫೋಟೋವನ್ನು ಅಪ್ಲೋಡ್ ಮಾಡ್ತಾ ಇದ್ವಿ JPG ಸ್ಕ್ಯಾನ್ ಮಾಡಿಕೊಂಡು. ಇವಾಗ ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ಫೋಟೋ ಬರುತ್ತೆ. ಇದಿಷ್ಟು ಚೇಂಜನ್ನು ಮಾಡಿದ್ದಾರೆ ಈ ಒಂದು ನಾಡ ಕಚೇರಿ 5.0 ವೆಬ್ಸೈಟ್ನಲ್ಲಿ. ಸೊ ನಿಮಗೆ ಗೊತ್ತಿದೆ ಅನ್ಕೊತೀನಿ, ಕೆಲವರಿಗೆ ಗೊತ್ತಿಲ್ಲ. ಸೊ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ನಾಡ ಕಚೇರಿ 5.0 ವೆಬ್ಸೈಟ್ನಲ್ಲಿ. ಸೊ ಇದಿಷ್ಟು ಚೇಂಜನ್ನು ಮಾಡಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಗೊತ್ತಿದೆ ಅಂತ ಅನ್ಕೊತೀನಿ. ಗೊತ್ತಿರಲಾರದವರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ನಾಡ ಕಚೇರಿಯಲ್ಲಿ ಬದಲಾವಣೆಗಳಾಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.